ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ನೈಲಾನ್ ಅಥವಾ ಚೈನಾ ದಾರ ಬಳಕೆ ಮಾಡಿದವರಿಗೆ ಕಟ್ಟುನಿಟ್ಟಾದ ಕಾನೂನು ಕ್ರಮ ಜರುಗಿಸಲಾಗುವುದು. ತಹಸೀಲ್ದಾರರಾದ ಮಂಜುನಾಥ್ ಪಂಚಾಳ್. ಚುಡುಗುಪ್ಪ ಪತಂಗ ಹಾಗೂ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ನೈಲಾನ್ ಮಾಂಜಾ ದಾರ ಬಳಕೆ ಹಾಗೂ ಚೈನಾ ಮಾಂಜಾ ದಾರ ಬಳಕೆಯಿಂದ ಆಗುವ ಅನಾನುಕೂಲತೆಗಳು, ಅಪಘಾತಗಳು ಹಾಗೂ ಸಾರ್ವಜನಿಕ ಸುರಕ್ಷತೆ ಕುರಿತು ಪುರಸಭೆಯಲ್ಲಿ ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಸತೀಶ್ ಗುಡ್ಡೆ, ಎಎಸ್ಐ ಭೀಮರಾವ್ ರಾಠೋಡ್ ಅವರ ನೇತೃತ್ವದಲ್ಲಿ ಪತಂಗ ಹಾಗೂ ದಾರಗಳ ಮಾರಾಟ ಮಾಡುವ ದುಕಾನಿನ ಮಾಲೀಕರಿಗೆ ಸಭೆಯನ್ನು ಕರೆದು ಅವರಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರು ನೀಡಿದರು. ಕಾನೂನು ಬಾಹಿರವಾಗಿ ನೈಲಾನ್ ದಾರ ಮಾರಾಟ ಮಾಡಿದರೆ ಅಥವಾ ಯಾವುದೇ ಅನಾಹುತಕ್ಕೆ ಕಾರಣವಾದರೆ ಅಂಥವರ ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಅದೇ ರೀತಿಯಾಗಿ ನೈಲಾನ್ ಮಾಂಜಾ ದಾರ ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಅದನ್ನು ಬಳಸುವುದು ಕಾನೂನು ಬಾಹಿರವೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಹಬ್ಬದ ದಿನ ಶಾಂತಿ, ಸುರಕ್ಷತೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಟನ್ ದಾರ ಬಳಕೆ ಮಾತ್ರ ಅವಕಾಶ ನೀಡಬೇಕು ಎಂದು ಸೂಚಿಸಲಾಯಿತು. ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಪೊಲೀಸ್ ಇಲಾಖೆ, ಪುರಸಭೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಸಹಕಾರ ನೀಡುವಂತೆ ಮನವಿ ಮಾಡಲಾಯಿತು. ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವಂತೆ, ಜೊತೆಗೆ ಪರಿಸರ ಸಂರಕ್ಷಣೆ, ಜೀವರಕ್ಷಣೆ ಮತ್ತು ಸಾರ್ವಜನಿಕ ಸುರಕ್ಷತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ತಮಗೆಲ್ಲ ಅರ್ಥ ಆಗಿರ್ಬೇಕು. ವಿಶೇಷವಾಗಿ ಇವತ್ತಿನ ಸಭೆ ಯಾಕೆ ಕರೆದಿದೀವಿ ಅಂತ ನಿಮ್ಗೆ ಕರೆಯ ಮುಂದೆ ಹೇಳಿರ್ತಾರ, ಮತ್ತೆ ನೀವು ತಿಳ್ಕೊಂಡ್ರೆ ಬಂದಿರ್ತೀರಿ ವಿಷಯ ಏನಂತ, ಟಾಪಿಕ್ ಇವತ್ತು ಏನಂತ. ಹೌದಾ? ಈಗಾಗಲೇ ಸುಮಾರು ಪ್ರತಿ ವರ್ಷ ನಾವು ಮೀಟಿಂಗ್ಸ್ ತಗೊಳ್ತೀವಿ. ಹೌದಾ? ಈಗ ಮಾಂಜಾ ಪತಂಗ ಸಂಕ್ರಾಂತಿ ನಿಮಿತ್ತವಾಗಿ ಕಂಟಿನ್ಯೂ ನಿರಂತರವಾಗಿ 4 ದಿನ ಪತಂಗ ಹಾರಿಸೋದು, ಮಾಂಜಾ ಕಟ್ ಪತಂಗ ಹಾರಿಸೋದು ಅಭ್ಯಾಸದ ಹೆಚ್ಚಿನ ಕರ್ನಾಟಕದಲ್ಲಿ ಹೆಚ್ಚಿನ ಪತಂಗ ಹಾರಿಸೋದು ಬೀದರ್ ಜಿಲ್ಲಾನೆ ಸಂಕ್ರಾಂತಿ ನಿಮಿತ್ತ. ಆ ಕಾರಣಕ್ಕಾಗಿ ಎಷ್ಟೋ ಮಾಂಜಾ ಹಚ್ಚಿ ಪತಂಗ ಹಾರಿಸೋ ಮುಂದ ಆ ಮಾಂಜಾಕ್ಕ ಒಬ್ರದೊಬ್ರು ಕ್ರಾಸ್ ಮಾಡಿ ಕಟ್ ಮಾಡಿ ರೋಡಿ ಗುಂಟ ಬಿದ್ದಿರ್ತದ. ಆ ರೋಡ್ ಗುಂಟ ಬಿದ್ದ ನಂತರ ಅದು ಕಣ್ಣಿಗೆ ಕಾಣೋದು, ಅದು ದೊಡ್ಡ ವಸ್ತು ಕಣ್ಣಿಗೆ ಕಾಣುತ್ತೆ. ಅಟ್ಲೀಸ್ಟ್ ಹಿಂಗ ಇಲ್ಲಿಂದ ಈ ಕಿಟಕಿ ಹಾಕಿ ನಮ್ಗೆ ಕಾಣೋದು. ಟೂ ವೀಲರ್ ಹೋಗಿ ನಡ್ಕೊಂಡು ಹೋಗಿ ಮಕ್ಕಳು ಆಟ ಆಡ್ಲಿ, ಕುತ್ತಿಗೆ ಕೊಯ್ಯಂತ ಒಂದು ಪ್ರಸಂಗನೂ ಕೂಡ ಬಂದವ. ಈಗಾಗಲೇ ಚುಡುಗುವ ಪಟ್ಟಣದಲ್ಲಿ ಒಂದು ಅನಾಹುತ ಆಗ್ಯದ. ಇವೇನು ನರಗಳಿರ್ತಾವಲ್ಲ, ಈ ನರಗಳ ಸುದ್ದಿ ಕಟ್ಟಾಗಿ ಪೂರಾ ಈಗ 1.5-2 ಲಕ್ಷ ರೂಪಾಯಿ ಕೊಟ್ಟು ಆಪರೇಷನ್ ಮಾಡಿಸ್ಯಾರ ನಿನ್ನೆ ಅವರು ಸಂಜೆಗೆ ಹಾಸ್ಪಿಟಲ್ ಆಗಿ. ಆ ಕಾರಣಕ್ಕಾಗಿ ಅಂತ ಸಮಸ್ಯೆಗಳು ಪತಂಗ ಮಾಂಜಾ ಯಾರಾದ್ರೂ ಇಡೀ ಚುಡುಗುಪ್ಪ ಪಟ್ಟಣ ಅಷ್ಟೇ ಅಲ್ಲ, ಇಡೀ ತಾಲೂಕಿನಾದಂತ ಎಲ್ಲಾದ್ರೂ ನಮ್ಗೆ ಮಾಂಜಾ ಮಾರೋದು ಏನಾದ್ರು ಕಂಡು ಬಂತಂದ್ರೆ ನಾವು ಕ್ರಿಮಿನಲ್ ಕೇಸ್ ಮಾಡೋದಂತೂ ಗ್ಯಾರಂಟಿ. ಮುಲಾಜಿರದ ಕೇಸ್ ಮಾಡ್ತೀವಿ. ಯಾಕಂದ್ರೆ ಮಕ್ಕಳ ಜೀವ ಇಂಪಾರ್ಟೆಂಟ್, ನಮ್ಮ ಮನುಷ್ಯನ ಜೀವ ಇಂಪಾರ್ಟೆಂಟ್. ಯಾವುದೇ ಮನುಷ್ಯನ ಜೀವಕ್ಕೆ ಧಕ್ಕೆ ಬಂತು, ಮಕ್ಕಳ ಜೀವಕ್ಕೆ ಧಕ್ಕೆ ಬಂತಂದ್ರೆ ನಾವು ಸಹಿಸಕ್ಕಾಗಲ್ಲ. ಮುಲಾಜಿರದಾಗ